स्वागत है आपका बी न्यूज नेशन में। मैं हूं आबिद हुसैन शेख। बीजापुर में नो पार्किंग और ट्रैफिक कंट्रोल, पुलिस को मिला नया पार्टनर। बीजापुर शहर में अब नो पार्किंग, गलत तरीके से खड़ी टू व्हीलर बाइक को मशीन की मदद से उठाकर संबंधित पुलिस स्टेशन पहुंचाने की टेक्नोलॉजी बीजापुर में हुई। मेट्रो सिटी की तरह ट्रैफिक कंट्रोल के लिए नई टोइंग वैन की शुरुआत एमएलसी सुनील गौड़ा पाटिल, पालिका कमिश्नर विजय मैकल की और जिला एसपी लक्ष्मण निंबर्गी की मौजूदगी में पिछले कई महीनों से इस जरूरत को महसूस करते हुए की गई कोशिश अब हुई कामयाब। अब ट्रैफिक के झंझट से छुटकारा और ट्रैफिक रूल्स तोड़ने वालों पर कार्रवाई। बहुत जल्द इंटेलिजेंसी ट्रैफिक मैनेजमेंट सिस्टम को भी जारी किया जाएगा। ये कदम आने वाले दिनों में ट्रैफिक कंट्रोल सिस्टम के लिए यहां की जनता को वरदान साबित होगा, कहा इस टोइंग वैन का लोकार्पण करने वाले मुख्य अतिथियों ने। ನಮ್ಮ ಬಿಜಾಪುರ ನಗರದಲ್ಲಿ ಈ ಟೋಯಿಂಗ್ ವ್ಯಾನ್, ಪೊಲೀಸ್ ಟೋಯಿಂಗ್ ವ್ಯಾನ್ ಅನ್ನು ಉದ್ಘಾಟನೆ ಮಾಡಿ ಬಹು ದಿನಗಳಿಂದ ಇದೊಂದು ಬೇಡಿಕೆ ಇತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಟೋಯಿಂಗ್ ವ್ಯಾನ್ ಇಲ್ಲ, ಇಲ್ಲಿ ಬಹಳಷ್ಟು ಕಡೆ ನೋ ಪಾರ್ಕಿಂಗ್ ಜಾಗದಲ್ಲೆಲ್ಲ ವೆಹಿಕಲ್ಸ್ ನಿಂತಿದ್ರೆ ಅದನ್ನ ನಾವು ತರೋದು ಕಷ್ಟ ಆಗ್ತದೆ ಅಂತ ಹೇಳಿ ನಮ್ಮ SP ಸಾಹೇಬರು ಮನವಿ ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಅದನ್ನ ಸುಮಾರು ಒಂದೂವರೆ ವರ್ಷದಿಂದ ಸತತ ಅವ್ರ ಪ್ರಯತ್ನದಿಂದ ಟೆಂಡರ್ ಕರೆದ್ರು. ಮುಂಚೆ ಅವ್ರು ಟೆಂಡರ್ ಕರೆದ್ರು, ಯಾರು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಮುಂದೆ ಅವ್ರು ಏನೋ ಬೇರೆ ರಾಜ್ಯದವ್ರನ್ನ ಕರೆದು ಪಾರ್ಟಿಸಿಪೇಟ್ ಮಾಡಿಸಿ ಅದು ರೆಡಿ ಮಾಡ್ಸಕ್ಕೆ ಸುಮಾರು 6 ತಿಂಗಳು ತಗೋತಾರೆ. ಯಾಕಂದ್ರೆ ಅದೆಲ್ಲ ಲಿಫ್ಟಿಂಗು, ಟೋಯಿಂಗು ಎಲ್ಲ ಮಷಿನ್ಸ್ ಎಲ್ಲ ಮಾಡಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬಿಜಾಪುರ ನಗರಕ್ಕೆ ಅತಿ ಅವಶ್ಯಕತೆವಾದಂತ ಇದೊಂದು ಟೋಯಿಂಗ್ ವ್ಯಾನ್ ಇವತ್ತ ನಮ್ಮ ಕಾರ್ಪೊರೇಷನ್ ದಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡಿದ್ದಾರೆ. ಬರುವ ದಿನಮಾನಗಳಲ್ಲಿ ನಮ್ಮ ಈ ನೋ ಪಾರ್ಕಿಂಗ್ ಝೋನ್ ಎಲ್ಲಿ ಇರ್ತೈತಿ ಅಲ್ಲಿ ಯಾರಾದ್ರೂ ಪಾರ್ಕಿಂಗ್ ಮಾಡಿದ್ರೆ ಅವ್ರಿಗೆ ಒಂದು ಲಿಫ್ಟ್ ಮಾಡಿ ಮುಂದೆ ಕ್ರಮ ತಗೊಳ್ಳುವಂತ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ನಾವು ಸಾಕಷ್ಟು ಕಡೆ ನೋಡ್ತೀವಿ ಕಾರ್ಪೊರೇಷನ್ ಆದ ನಂತರ, ಯಾಕಂದ್ರೆ ಬೆಂಗಳೂರಲ್ಲಿ ನೋಡ್ತೀವಿ ಸಾಕಷ್ಟು ಕಡೆ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಸೊ ಈ ರೀತಿ ವಾಹನಗಳು ಅದಾವು, ಅಲ್ಲಲ್ಲೇ ನೋಡ್ತಿರ್ತೀವಿ ನಾವು ತಗೊಂಡು ಟೋಯಿಂಗ್ ಮಾಡ್ಕೊಂಡು ಒಯ್ತಾ ಇರ್ತಾರೆ. ಆದ್ರೆ ಬಿಜಾಪುರದಲ್ಲಿ ಆ ಸೌಲಭ್ಯ ಇರಲಿಲ್ಲ. ಈಗ ಡಿಪಾರ್ಟ್ಮೆಂಟ್ ಬಂದುದರಿಂದ ಬರುವ ದಿನಮಾನಗಳಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಬಹುದು ಅಂತ ಹೇಳಿ, ಅದೇ ರೀತಿ ಈಗಾಗಲೇ ಒಂದು ಪ್ರಪೋಸಲ್ ಕೂಡ ನಮ್ಮ SP ಸಾಹೇಬರು ಕೊಟ್ಟಿದ್ದಾರೆ. ನಮ್ಮ ಬಿಜಾಪುರ ನಗರಕ್ಕೆ ಏನೇ ಒಂದು ಹೈಟೆಕ್ CCTV ಕ್ಯಾಮ್ರಾಸ್ ಇರ್ಬೋದು, ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಅದೊಂದು ಆ ಬೆಂಗಳೂರಿಂದ ಒಂದು ಇದು ಏನಂತಾರ ಕನ್ಸಲ್ಟೆಂಟ್ ಫರ್ಮ್ ದಿಂದ ನಮ್ಮ ಬಿಜಾಪುರಕ್ಕೆ ಏನ ಅವಶ್ಯಕತೆ ಐತಿ, ಏನೇನ್ ಮಾಡ್ಬೇಕು ಅನ್ನೋದೊಂದು ಪ್ರಪೋಸಲ್ ಕೂಡ ರೆಡಿ ಮಾಡಿ ಈಗ ನಮ್ಮ BDAಗೆ ಸಬ್ಮಿಟ್ ಮಾಡಿದ್ರೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಈಗಾಗಲೇ ಅದನ್ನ ಮಾಡ್ಬೇಕಂತ ಹೇಳಿ ಆದೇಶ ಮಾಡಿದ್ದಾರೆ. ಬರುವ ದಿನಮಾನಗಳಲ್ಲಿ ಬೈ ಡಿಸೆಂಬರ್ ಅದು ಕೂಡ ಇವತ್ತು ನಮ್ಮ ಬಿಜಾಪುರದ ಏನ್ ಅತಿ ಅವಶ್ಯಕತೆ ಅದು ಈ ಕ್ಯಾಮರಾಸು ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಅದನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ನೋಡಿ ನಾವು ಈಗ ಮೊನ್ನೆ ಕಳ್ತನ ಆಯ್ತು ಬಿಜಾಪುರದಲ್ಲಿ. ಕಳ್ತನ ಈಗ ಅದು ಅವ್ರು ಸಿಕ್ಕಿದ್ದು ಕೂಡ ಒಂದೆಲ್ಲೋ CCTV ಇದ್ರ ಮೇಲೆ. ಸೊ ಆ ಒಂದು CCTV ಇವತ್ತಿನ ದಿನಮಾನದಲ್ಲಿ ಏನ್ ಕ್ರೈಮ್ ಇದೆಯಲ್ಲ ಅದಕ್ಕೆ ಬಹಳ ಅವಶ್ಯಕತೆವಾದದ್ದು ಅವನ್ನೆಲ್ಲ ಮಾಡ್ತಾ ಇದಾರೆ. ಮತ್ತೆ ನಮ್ಮ SP ಸಾಹೇಬರು ಬಹಳ ಆಕ್ಟಿವ್ ಅದಾರ ಅವೆಲ್ಲ ಕೆಲಸ ಮಾಡಕ್, ತಾವೇ ಸ್ವತಃ ಬಂದ್ ನಿಂತು ಇವತ್ತು ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ. ಸೊ ಅದಕ್ಕೆ ನಾ ಬರುವ ದಿನಮಾನಗಳಲ್ಲಿ ಅವರ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಿಲ್ಲಾ ಉಸ್ತುವಾರಿಗಳ ಆದಂತ MB ಪಾಟೀಲ್ರು ಮತ್ತು ನಾವೆಲ್ಲ ನಮ್ಮ ಜಿಲ್ಲೆಯ ಶಾಸಕರು ಎಲ್ಲರೂ ಸೇರಿ ಅವ್ರಿಗೆ ನಾವೆಲ್ಲಾ ರೀತಿಯಲ್ಲಿ ಸಂಪೂರ್ಣ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ। और खबरों के लिए देखते रहिए बी न्यूज नेशन।